ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನು ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಒಬ್ಬ ಸೀನಿಯರ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಅನ್ನನಾಳದ ಕ್ಯಾನ್ಸರ್ಸ್ ಅಂದರೆ ಈ ಇಸೋಫೇಜಿಯಲ್ ಕ್ಯಾನ್ಸರ್ಸ್ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಹರ್ಷಿತಾ ಅಂತ. ನಾನು ರೇಡಿಯೇಷನ್ ಆನ್ಕಾಲಜಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ಈಸೋಫೇಗಸ್ ಅಂತಂದರೆ, ಅನ್ನನಾಳ ಅಂತಂದರೆ ಒಂದು ಫುಡ್ ಟ್ಯೂಬ್. ಇದು ನಮ್ಮ ಬಾಯಿ ಮತ್ತು ಹೊಟ್ಟೆಯನ್ನು ಕನೆಕ್ಟ್ ಮಾಡುವಂಥ ಒಂದು ಟ್ಯೂಬ್. ಇದು ಇದ್ರ ಬಗ್ಗೆ ಕಾರಣಗಳೇನು, ಯಾವ ಥರ ಬರ್ಬೋದು ಈ ಒಂದು ಕ್ಯಾನ್ಸರ್, ಅದಕ್ಕೆ ಏನಾದರೂ ಹ್ಯಾಬಿಟ್ಸ್ ರಿಲೇಟೆಡ್ ಇರ್ಬೋದು, ಇಲ್ಲ ಜೆನೆಟಿಕ್ಸು. ಸೊ ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಆ್ಯಂಡ್ ಅದಾದ ನಂತರ ಅದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ತೀವಿ ಆ್ಯಂಡ್ ಅದರದ್ದು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಸೊ ಕಾಸಸ್ ಏನು ಬರ್ಬೋದು ಅನ್ನೋದನ್ನು ಮೇಡಮ್ ಹೇಳ್ತಾರೆ. ಸೊ ಕಾಸಸ್ ಅಂತಂದರೆ ಇದು ಯೂಶ್ವಲಿ ಗಂಡಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಒಂದು 50ರಿಂದ 70 ವರ್ಷದ ಮಧ್ಯದಲ್ಲಿ ಇದು ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ಏಜ್ ಅಂತ ನಾವೇನು ಹೇಳ್ತೀವಿ ಅದಾಗಿದೆ. ಮೋಸ್ಟ್ ಕಾಮನ್ ಕಾಸ್ ಬಂದು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಂತಂದರೆ ತಂಬಾಕು ಸೇವನೆಯಿಂದ ಇದು ಕಾಣಿಸ್ಕೊಳ್ಳುತ್ತೆ. ಅದಲ್ದಿರ ಕೆಲವರಿಗೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್, ರಿಫ್ಲಕ್ಸ್ ಡಿಸೀಸ್ ಆ ಥರ ಎಲ್ಲ ಇದ್ದಾಗ ಆವಾಗಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದು ಈ ಒಂದು ಅನ್ನನಾಳದ ಕ್ಯಾನ್ಸರ್ಸ್ ಏನಿವೆ ಇದನ್ನು ಜನರಲಿ ನಾವು ಯಾವ ಥರ ಕಂಡುಹಿಡಿತೀವಿ ಅಂದರೆ, ಮೇನ್ಲಿ ಅದು ಒಳಗಡೆಗೆ ಏನಾದರೂ ಗ್ರೋತ್ ಬಂದಿದೆ ಏನೋ ಅನ್ನೋದನ್ನ ನೋಡ್ಬೇಕು. ಸೊ ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ ಅನ್ನೋದು ಮುಖ್ಯ. ಸೊ ಕೆಲವರಲ್ಲಿ ಮೇನ್ ಸಿಂಪ್ಟಮ್ ಏನಂದರೆ, ಅವ್ರು ಊಟ ಮಾಡಬೇಕಾದ್ರೆ ಇಲ್ಲ ಏನಾದರೂ ಕುಡಿಬೇಕಾದ್ರೆ ಏನೋ ಒಂಥರ ಇಲ್ಲಿ ಹಿಡ್ಕೊಂಡಿರೋ ಅಂಥ ಫೀಲಿಂಗ್ ಬರ್ಬೋದು. ಇಲ್ಲ ಅಲ್ಸರ್ಸ್ ಆಗಿ ಅದ್ರ ಮೇಲೆ ಏನಾದರೂ ಕ್ಯಾನ್ಸರ್ಸ್ ಬಂದಿದ್ರೆ ಈ ಹೊಟ್ಟೆ ಉರಿ ಇಲ್ಲ ಗ್ಯಾಸ್ಟ್ರೈಟಿಸ್ ಅಂತ ತುಂಬ ದಿವಸದಿಂದ ಗ್ಯಾಸ್ಟ್ರೈಟಿಸ್ಗೆ ಟ್ರೀಟ್ಮೆಂಟ್ ತಗೋತಾನೆ ಇರ್ತಾರೆ. ಅದನ್ನು ದೇ ಟ್ರೀಟ್ ಇಟ್ ಅಸ್ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ತುಂಬ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ದಟ್ ಕ್ಯಾನ್ ಬಿ ಅ ವೆರಿ ಸಿಗ್ನಿಫಿಕೆಂಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಅದಲ್ಲದೆ ಕೆಲವೊಬ್ಬರಲ್ಲಿ ಅಲ್ಲಿ ಏನಾದರೂ ಲೋಕಲೈಸ್ಡ್ ಬ್ಲೀಡ್ ಆ ಥರ ಆದರೆ ವಾಮಿಟಿಂಗ್ ಆಗ್ಬೋದು, ಇಲ್ಲ ಈ ಕಾಫಿ ಕಲರಲ್ಲಿ ಏನಾದರೂ ವಾಮಿಟಸ್ ಬರೋದು, ಇಲ್ಲ ಫ್ರೆಶ್ ಬ್ಲಡ್ ಥರ ಕಾಣಿಸ್ಕೊಳ್ಳೋದು, ಈ ಥರದ್ದು ಹಲವಾರು ಸಿಂಪ್ಟಮ್ಸಿಂದ ಇದೊಂದು ಕ್ಯಾನ್ಸರ್ ಕಂಡು ಬರುತ್ತೆ. ಕೆಲವೊಬ್ಬರಲ್ಲಿ ವೆಯ್ಟ್ ಲಾಸ್ ಇರುತ್ತೆ, ಲಾಸ್ ಆಫ್ ಆ್ಯಪಿಟೈಟು, ಇದೆಲ್ಲನೂ ಒಂದು ವೇರಿಯಸ್ ಸಿಂಪ್ಟಮ್ಸ್ ಈ ಒಂದು ಕ್ಯಾನ್ಸರ್. ಸೊ ಈ ಸಿಂಪ್ಟಮ್ಸ್ ಇದ್ದರೆ ಎಲ್ಲರಲ್ಲೂ ಕ್ಯಾನ್ಸರೇ ಇರುತ್ತಂತ ಹೇಳೋದಕ್ಕಾಗಲ್ಲ. ಮೆಜಾರಿಟಿ ಆಫ್ ದ ಕಾಸಸ್ ಅಂದರೆ ಮೆಜಾರಿಟಿ ಕೇಸಸಲ್ಲಿ ಈ ಒಂದು ಸಿಂಪ್ಟಮ್ಸಲ್ಲಿ ಕ್ಯಾನ್ಸರ್ ಏನು ಕಂಡು ಬರಲ್ಲ. ಬಟ್ ಆದ್ರೂ ಈ ಥರದ್ದು ಏನಾದರೂ ಲಕ್ಷಣಗಳಿದ್ದರೆ ಅದನ್ನು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಸೊ ಇದನ್ನು ನಾವು ಟೆಸ್ಟ್ ಮಾಡಬೇಕು ಅಂದರೆ, ಒಂದು ಬಂದ್ಬಿಟ್ಟು ಅನ್ನನಾಳದೊಳಗಡೆ ಏನಾದರೂ ಪ್ರಾಬ್ಲಮ್ ಇದೆ ಏನೋ ಅಂತ ನೋಡೋದಕ್ಕೆ ಒಂದು ಎಂಡೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅದು ಬೇಸಿಕ್ಲಿ ಒಂದು ಟ್ಯೂಬು ಮತ್ತು ಕ್ಯಾಮ್ರಾ ಹಾಕ್ಬಿಟ್ಟು ನೋಡೋದು ಒಳಗಡೆಗೆ ಏನಾದರೂ ಪ್ರಾಬ್ಲಮ್ ಇದೆ ಏನೋ ಅದೇನು ಅಂತ. ಅಲ್ಲೇನಾದರೂ ಸಸ್ಪಿಷಿಯಸ್ ಆಗಿದ್ದರೆ ಅದರದ್ದು ಒಂದು ಚಿಕ್ಕ ಬಯೋಪ್ಸಿ ಸ್ಯಾಂಪಲ್ ತೊಗೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದಲ್ಲದೆ ಬೇರೆ ಥರದ ಇನ್ವೆಸ್ಟಿಗೇಷನ್ಸ್, ಈ ಎಕ್ಸ್ರೇಸ್ ಆಗಲಿ, CT ಸ್ಕ್ಯಾನ್ಸು, ಇದೆಲ್ಲನೂ ಮಾಡಿ ಅದರದ್ದು ಎಕ್ಸ್ಟೆಂಟ್ ಏನಿದೆ ಅದನ್ನು ನೋಡ್ತೀವಿ. ಸೊ ಇದನ್ನು ನಾರ್ಮಲಿ ಡಿವೈಡ್ ಮಾಡ್ತೇವೆ. ಸೊ ಯಾವ ಥರ ಡಿವೈಡ್ ಮಾಡ್ತೀವಿ, ಏನು ಸಿಗ್ನಿಫಿಕೆನ್ಸ್ ಅನ್ನೋದು. ಸೊ ಎಂಡೋಸ್ಕೋಪಿ ಅಂತ ಹೇಳಿದ್ರಲ್ಲ ಸರ್, ಸೊ ಅನ್ನನಾಳದಲ್ಲಿ ಒಂದು ಟ್ಯೂಬ್ ಹಾಕಿ ಪರೀಕ್ಷೆ ಮಾಡಬೇಕಾಗತ್ತೆ. ಫಸ್ಟು ಎಲ್ಲಿ ಗಡ್ಡೆ ಕಾಣಿಸ್ತಾ ಇದೆ, ಯಾವ ಥರ ಇದೆ ಅಂತ, ಅದು ಯಾವ ಜಾಗದಿಂದ ಎಲ್ಲಿವರೆಗೂ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಆಲ್ಮೋಸ್ಟ್ ಒಂದು 15ರಿಂದ 24 ಸೆಂಟಿಮೀಟರ್, 24ರಿಂದ 30 ಸೆಂಟಿಮೀಟರ್, 30ರಿಂದ 40 ಸೆಂಟಿಮೀಟರ್ ಆ ಥರ ಲೆಂತ್ ವೈಸ್, ಅಥವಾ ನಾವು ಜಂಕ್ಷನ್ ಅಂತೆಲ್ಲ ಏನು ಹೇಳ್ತೀವಿ, ಜಿ ಜಂಕ್ಷನ್ ಅಂತ ಒಂದು ಹೇಳ್ತೀವಿ, ಅದ್ರ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಇದನ್ನು. ಇದು ಸರ್ವೈಕಲ್ ಈಸೋಫೇಗಸ್ ಅಂತ ಒಂದು ಪಾರ್ಟ್ ಆಗಿ, ಇನ್ನೊಂದು ಥೊರಾಸಿಕ್ ಈಸೋಫೇಗಸ್ ಅಂತ, ಇನ್ನೊಂದು ಲೋಯರ್ ಈಸೋಫೇಗಸ್ ಅಂತ ಡಿವೈಡ್ ಮಾಡ್ತೀವಿ. ಈ ಡಿವಿಷನ್ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ತೀವಿ. ಈಗ ಅಪ್ಪರ್ ಪಾರ್ಟ್ ಆಫ್ ದ ಈಸೋಫೇಗಸ್ ಅಂತಂದರೆ ಸರ್ವೈಕಲ್, ಕತ್ತಿನ ಹತ್ತಿರ ಇರುವಂಥ ಈಸೋಫೇಗಸ್ಗೆ ಕೀಮೋಥೆರಪಿ ಮತ್ತು ರೇಡಿಯೇಷನ್ನು ಟ್ರೀಟ್ಮೆಂಟ್ ಆಗುತ್ತೆ. ರೇಡಿಯೇಷನ್ ಬಂದು ಸುಮಾರು 6ರಿಂದ 7 ವಾರ ಟ್ರೀಟ್ಮೆಂಟ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರ, ಪ್ರತಿ ವಾರದಲ್ಲಿ 5 ದಿನ ಡೈಲಿ ಬಂದು ತೊಗೊಂಡು ಹೋಗೋ ಥರದ್ದು. ಅದಲ್ದಿರ ಅದ್ರ ಜೊತೆಗೆ ಅದ್ರ ಎಫೆಕ್ಟನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಒಂದು ವಾರದಲ್ಲಿ ಒಂದು ಇಂಜೆಕ್ಷನ್ ಕೀಮೋಥೆರಪಿನೂ ಕೊಡ್ತಾರೆ. ಅದೇ ಥೊರಾಸಿಕ್ ಈಸೋಫೇಗಸ್ ಅಥವಾ ಲೋಯರ್ ಈಸೋಫೇಗಸ್ ಅಂತ ಬಂದರೆ ಸರ್ಜರಿ ಮಾಡೋದು ಪ್ರಮುಖ ಸ್ಥಾನ ಪಡೆಯುತ್ತೆ. ಕೆಲವರಿಗೆ ಸರ್ಜರಿ ಡೈರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ.
ಕಾರಣಾಂತರದಿಂದ ಗಡ್ಡೆ ಸ್ವಲ್ಪ ದೊಡ್ಡದಿರ್ಬೋದು, ಇಲ್ಲ ಅಂತಂದರೆ ಲಿಂಫ್ ನೋಡ್ಸ್ ಅಂತ ಏನು ಹೇಳ್ತೀವಿ ಆ ಥರ ಏನಾದರೂ ಸಿ ಟಿ ಸ್ಕ್ಯಾನಲ್ಲಿ ಕಾಣಿಸ್ಕೊಂಡಿದೆ ಅಂತಂದರೆ ಅಂಥವರಿಗೆ ಫಸ್ಟು ನಾವು ಕೀಮೋಥೆರಪಿ ರೇಡಿಯೇಷನನ್ನು ಕೊಟ್ಟು ಆ ಗಡ್ಡೆಯನ್ನು ಸ್ವಲ್ಪ ಕರಗಿಸಿ ಚಿಕ್ಕದು ಮಾಡಿ ಆಮೇಲೆ ಆ ನಂತರ ಅವರನ್ನು ಸರ್ಜರಿಗೆ ತೊಗೊಳ್ಬೋದಾದ. ಅನ್ನನಾಳದಲ್ಲಿ ಎಂಡೋಸ್ಕೋಪಿ ಮಾಡಿ ಗಡ್ಡೆ ಎಲ್ಲಿದೆ ಅನ್ನೋದನ್ನು ಕಂಡು ಹಿಡಿದ ಮೇಲೆ ಅದು ಯಾವ ಟೈಪಲ್ಲಿದೆ, ಎಷ್ಟು ಸೆಂಟಿಮೀಟರ್ ಅಂತ ಡಿವೈಡ್ ಮಾಡ್ತಾರೆ. ಸುಮಾರು ಅಂದಾಜು ಒಂದು 8 ಸೆಂಟಿಮೀಟರ್ ದೂರ ಅಂತಂದರೆ 15ರಿಂದ 24, 24ರಿಂದ 30 ಥರ ಇದರಲ್ಲಿ ಡಿವಿಷನ್ ಮಾಡಿ ಅದನ್ನು ಸರ್ವೈಕಲ್ ಈಸೋಫೇಗಸ್, ಥೊರಾಸಿಕ್ ಈಸೋಫೇಗಸ್ ಅಥವಾ ಲೋಯರ್ ಈಸೋಫೇಗಸ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟನ್ನು ಬೇಸ್ ಮಾಡ್ತೀವಿ. ಈಗ ಸರ್ವೈಕಲ್ ಈಸೋಫೇಗಸ್ ಅನ್ನೋದರಲ್ಲಿ ಕ್ಯಾನ್ಸರ್ ಇದೆ ಅಂತ ಬಂತು ಅಂತಂದರೆ ಅದರದ್ದು ಟ್ರೀಟ್ಮೆಂಟು ಕೀಮೋಥೆರಪಿ ಮತ್ತು ರೇಡಿಯೇಷನ್ ಆಗುತ್ತೆ. ಸೊ ರೇಡಿಯೇಷನ್ ಬಂದು 7 ವಾರದ ಟ್ರೀಟ್ಮೆಂಟ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ವಾರದಲ್ಲಿ 5 ದಿನ ಡೈಲಿ ಬಂದು ತೊಗೊಂಡು ಹೋಗುವಂಥದ್ದು. ಅದ್ರ ಜೊತೆಗೆ ಕೀಮೋಥೆರಪಿ ಇಂಜೆಕ್ಷನ್ನು ಬೇಕಾಗುತ್ತೆ, ವಾರದಲ್ಲಿ 1 ದಿನ ಇರುತ್ತೆ. ಈಗ ಥೊರಾಸಿಕ್ ಈಸೋಫೇಗಸ್ ಮತ್ತು ಲೋಯರ್ ಈಸೋಫೇಗಸ್ ಅಂತ ಬಂತು ಅಂತಂದರೆ ಅದರಲ್ಲಿ ಟ್ರೀಟ್ಮೆಂಟ್ ಬಂದು ಸರ್ಜರಿ ಮೇನ್ ಪಾರ್ಟ್ ತೊಗೊಳುತ್ತೆ. ಸಪೋಸ್ ಸರ್ಜರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಕಾರಣಾಂತರದಿಂದ ಅವರಿಗೆ ಸ್ಕ್ಯಾನ್ ಮಾಡಿದಾಗ ಲಿಂಫ್ ನೋಡ್ ಇದೆ, ಇಲ್ಲ ಗಡ್ಡೆ ಸ್ವಲ್ಪ ದೊಡ್ಡದಾಗಿದೆ, ಇಲ್ಲ ಲಾಂಗ್ ಸೆಗ್ಮೆಂಟ್ ಅಂತ ನಾವೇನು ಹೇಳ್ತೀವಿ ತುಂಬ ಉದ್ದ ಲೆಂತಿನಲ್ಲಿ ಇದೆ, ಆ ಥರ ಇದ್ದಾಗ ಅವರಿಗೆ ಫಸ್ಟು ಕೀಮೋಥೆರಪಿ ಮತ್ತು ರೇಡಿಯೇಷನ್ನ ಕೊಟ್ಟು ಆ ಗಡ್ಡೆಯನ್ನು ಸ್ವಲ್ಪ ಚಿಕ್ಕದು ಮಾಡಿ ಅದಾದ ನಂತರ ಅವರನ್ನು ಸರ್ಜರಿಗೆ ತಗೊಳ್ಬೇಕಾಗುತ್ತೆ. ಸೊ ಕೀಮೋಥೆರಪಿ ಬಗ್ಗೆ ಸರ್ ನೀವು? ಸೊ ಮೇಡಮ್ ಹೇಳಿರೋ ಪ್ರಕಾರ ಸ್ಟೇಜಸ್ ವತಿಯಿಂದ ಸೊ ಆಲ್ ದೀಸ್ ಟ್ಯೂಮರ್ಸ್ ನಾವು ಸ್ಟೇಜ್ ಮಾಡಿಬಿಟ್ಟು ಒಂದು ಅರ್ಲಿ ಸ್ಟೇಜಸ್ಸು ಇಲ್ಲ ಒಂದು ಕ್ಯೂರಬಲ್ ಆ ಥರದ್ದೊಂದು ಸ್ಟೇಜಸಲ್ಲಿ ಕೀಮೋ ರೇಡಿಯೇಷನ್ ಮಾಡ್ತೇವೆ. ಕೆಲವೊಬ್ಬರು ಕೇಳೋದೇನೆಂದರೆ ಕೀಮೋಥೆರಪಿನಲ್ಲೇ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕೀಮೋ ರೇಡಿಯೇಷನಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೇನೋ ಅನ್ನೋ ಒಂದು ಕಾಮನೆಸ್ಟ್ ಕ್ವೆಶ್ಚನ್ ನಮಗೆ. ಸೊ ಆ ಥರದ್ದೊಂದು ಭಯ ಬೇಡ. ಯೂಶಲಿ ಕೀಮೋಥೆರಪಿ ರೇಡಿಯೇಷನ್ ಎರಡೂ ಕೊಡಬೇಕಾದ್ರೆ ಕೀಮೋಥೆರಪಿದು ಡೋಸಸ್ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ಮೇನ್ಲಿ ಇಟ್ ಇಸ್ ಒಂದು ರೇಡಿಯೇಷನ್ ಎಫೆಕ್ಟ್ ಏನಿದೆ ಅದೊಂದು ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಕೊಡೋದಷ್ಟೇ. ಸೊ ಅದರದ್ದು ಮೇನ್ ಸೈಡ್ ಎಫೆಕ್ಟ್ಸ್ ಏನು ಜನರಿಗೆ ಬರಲ್ಲ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಇಟ್ ಈಸ್ ವೆರಿ ಮಚ್ ಟಾಲರಬಲ್. ಸೊ ಆ ಒಂದು ಭಯ ಬೇಡ. ಆ್ಯಂಡ್ ಇನ್ ಕೇಸ್ ಅಡ್ವಾನ್ಸ್ಡ್ ಸ್ಟೇಜಸ್ ಇದೆ ಅಂದ್ಕೊಳ್ಳಿ, ಸೊ ಏನಾದರೂ ಅನ್ಫಾರ್ಚುನೇಟ್ಲಿ ಅದು ಬೇರೆ ಕಡೆಗೆ ನಾವು ಸ್ಕ್ಯಾನ್ಸ್ ಮಾಡಿ ನೋಡಿದವಾಗ ಲಿಂಫ್ ನೋಡ್ಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಬೇರೆ ಆರ್ಗನ್ಸ್ಗೆ ಆ ಥರ ಏನಾದರೂ ಸ್ಪ್ರೆಡ್ ಆಗಿದ್ರೆ ಆವಾಗ ಕೀಮೋಥೆರಪಿ ಬೇಕಾಗುತ್ತೆ. ಆ್ಯಂಡ್ ಇವಾಗ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಸೊ ಕೀಮೋಥೆರಪಿ ಅಲ್ಲದೆ ಪ್ರಿಸಿಷನ್ ಮೆಡಿಸಿನ್ ಆಗಲಿ, ಇಲ್ಲ ಈ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಈ ಥರದ್ದು ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇವೆ ಇವಾಗ. ಸೊ ಮುಂಚೆ ಏನಾಗ್ತಾ ಇತ್ತು, ನಮಗೆ ಕೀಮೋಥೆರಪಿ ಮಾಡಿಬಿಟ್ಟು ಕೀಮೋಥೆರಪಿಗೆ ಯಾವಾಗಲೂ ದೇರ್ ಇಸ್ ಅ ಲಿಮಿಟೇಷನ್. ನಮಗೆ ಒಂದು 4 ಸೈಕಲು 5, 6 ಈ ಥರ ನಾರ್ಮಲಿ ಒಂದು 6 ಸೈಕಲ್ವರೆಗೆ ಕೊಡ್ತೀವಿ ಕೀಮೋಥೆರಪಿನ. 6 ಸೈಕಲ್ ಮೇಲೆ ಜನರಲಿ ಕೊಡೋದಕ್ಕಾಗಲ್ಲ, ಬಿಕಾಸ್ ಒಂದು ರೆಸಿಸ್ಟೆನ್ಸ್ ಬರುತ್ತೆ, ಅದಲ್ಲದೆ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ. ಸೊ ಹಾಗಾಗಿ ಏನಾಗುತ್ತೆ, ಆ ಟೈಮಲ್ಲಿ ನಾವೇನು ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ. ಬಟ್ ಇವಾಗ ಆ ಥರದ್ದೊಂದು ಸಿಚುವೇಶನ್ ಇಲ್ಲ. ನಮ್ಗೆ ಸಾಕಷ್ಟು ಒಳ್ಳೆ ಮೆಡಿಸಿನ್ಸ್ ಇದೆ, ನ್ಯೂವರ್ ಅಡ್ವಾನ್ಸ್ಮೆಂಟ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಗಿವ್ ಎಕ್ಸ್ಟೆಂಡೆಡ್ ಟ್ರೀಟ್ಮೆಂಟ್, ಸಾಕಷ್ಟು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಕೊಟ್ಕೋತಾ ಹೋಗ್ಬೋದು. ಅದರಲ್ಲಿ ಬೆನಿಫಿಟ್ ಇಸ್ ಲಾಟ್ ಮೋರ್. ಮುಂಚೆ ಕಂಪೇರ್ ಮಾಡಿದರೆ ಇವಾಗ ಕಂಪೇರ್ ಮಾಡೋದಕ್ಕೂ ಎನಿ ಸ್ಟೇಜ್ ಆಗಲಿ ವಿ ಕ್ಯಾನ್ ಸ್ಟಿಲ್ ಟ್ರೀಟ್ ಇಟ್. ಸೊ ಈ ಒಂದು ಟಾರ್ಗೆಟೆಡ್ ಥೆರಪಿ ಇಲ್ಲ ಇಮ್ಯುನೋಥೆರಪಿ ಮಾಡಬೇಕಂದ್ರೆ ಒಂದಿಷ್ಟು ಮಾರ್ಕರ್ಸ್ ಅಂತ ಚೆಕ್ ಮಾಡ್ತೀವಿ. ಅದೇನಾದರೂ ಪಾಸಿಟಿವ್ ಬಂದರೆ ಜನರಲ್ಲಿ, ಸೊ ಅವ್ರಿಗೆ ಈ ಥರದ್ದೊಂದು ಟ್ರೀಟ್ಮೆಂಟ್ಸ್ ಮಾಡಿಕೊಂಡು ಆ್ಯಂಡ್ ಟಾಲರೆನ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಮೇನ್ಲಿ ಕ್ವಾಲಿಟಿ ಆಫ್ ಲೈಫ್, ಈ ಒಂದು ಎಷ್ಟೇ ಅಡ್ವಾನ್ಸ್ಡ್ ಕೇಸಸ್ ಆದರೂ ನಮಗೆ ಕ್ವಾಲಿಟಿ ಆಫ್ ಲೈಫ್ ಇಸ್ ಅ ಮೈನ್ ಇದು ಇಂಟೆಂಟ್ ವೈಲ್ ವಿ ಟ್ರೀಟ್. ಸೊ ಆವಾಗ ಈ ಒಂದು ಹೊಸ ಮೆಡಿಸಿನ್ಸಿಂದ ದೇ ಟಾಲರೇಟ್ ಇಟ್ ವೆರಿ ವೆಲ್ ಆ್ಯಂಡ್ ದ ರೆಸ್ಪಾನ್ಸಸ್ ಆರ್ ಆಲ್ಸೋ ವೆರಿ ಗುಡ್. ಸೊ ಕೆಲವು ಸತಿ ಈ ಥರ ಪ್ಯಾಲಿಯೇಟಿವ್ ಅಂತ ಸರ್ ಏನು ಹೇಳ್ತಿದ್ದಾರೆ ಅಂತಂದರೆ, ಸುಮಾರು ಸ್ಪ್ರೆಡ್ ಆಗಿದೆ, ಬರೀ ಅನ್ನನಾಳದಲ್ಲಿ ಕಂಪ್ಲೀಟ್ ಬ್ಲಾಕ್ ಥರ ಇದೆ, ಆ ಥರ ಇದ್ದಾಗ ಕೆಲವು ಸತಿ ನಾವು ಟ್ಯೂಬ್ ಫೀಡಿಂಗ್ ಜೆಜುನಾಸ್ಟಮಿ ಅಥವಾ ಪೆಗ್ಸ್ ಟ್ಯೂಬ್ ಏನಾದರೂ ಒಂಥರ ಟ್ಯೂಬ್ಗಳನ್ನು ಹಾಕ್ತೀವಿ. ಅಂದರೆ ಡೈರೆಕ್ಟಾಗಿ ಅವರಿಗೆ ಊಟ ತಿಂಡಿನ ಬೈಪಾಸ್ ಮಾಡಲಿಕ್ಕೆ ಫುಡ್ ಪೈಪನ್ನು ಅದನ್ನು ಹಾಕ್ಬೋದು. ಆಮೇಲೆ ಆ ಅನ್ನನಾಳದಲ್ಲಿರೋ ಒಂದು ಗಡ್ಡೆಗೆ ಪ್ಯಾಲಿಯೇಟಿವ್ ರೇಡಿಯೇಷನ್ ಅಂತ ಸಹ ಕೊಡ್ಬೋದಾಗತ್ತೆ. ಇದು ಅವರಿಗೆ ಅನ್ನನಾಳದಲ್ಲಿರೋ ಗಡ್ಡೆನ ಕರಗಿಸಿ ಸ್ವಲ್ಪ ಅಟ್ಲೀಸ್ಟ್ ಅವ್ರ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರ ನಂತರ ಸರ್ ಹೇಳ್ದಂಗೆ ಅವ್ರದ್ದು ಇಮ್ಯುನೋಥೆರಪಿ ಆಗಲಿ ಕೀಮೋಥೆರಪಿ ಆಗಲಿ ಅದನ್ನು ಕಂಟಿನ್ಯೂ ಮಾಡಿ ಅದು ಫರ್ದರ್ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ. ಇಲ್ಲಿ ನಮಗೆ ನಾರ್ಮಲಿ ಫಾರ್ ಆಲ್ ಪೇಷಂಟ್ಸ್ ಈ ಒಂದು ನಾನು ಏನು ಮಾರ್ಕರ್ಸ್ ಅಂತ ಹೇಳಿದೆ,
ಒಂದು NGS ಪ್ಯಾನೆಲ್ ಅಂತ ಮಾಡ್ತೇವೆ. ಅದರಲ್ಲಿ ಮೇನ್ಲಿ ಈ ಟ್ಯೂಮರ್ಸ್ದು ಮಾಲಿಕ್ಯುಲರ್ ಪ್ರೊಫೈಲ್ ಏನು, ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ ಇವಾಗ. ಆ್ಯಂಡ್ ಇಲ್ಲಿ ಬರೋಷ್ಟು ಪೇಷಂಟ್ಸ್ಗೆ ನಮಗೆ ಎನಿ ಸ್ಟೇಜ್ ಆದರೂ ವಿ ಆಲ್ವೇಸ್ ಹ್ಯಾವ್ ಸಮ್ ಏನೋ ಒಂದು ಆಫರ್ ಮಾಡೋ ಒಂದು ಸಿಚುವೇಶನ್ ಇರುತ್ತೆ. ಸೊ ಹಾಗಾಗಿ ವಿ ಡೂ ಇಟ್ ಆನ್ ಅ ರೊಟೀನ್ ಬೇಸಿಸ್. ಸೊ ನಾವು ನೋಡಿರೋ ಪ್ರಕಾರ ಪೇಷಂಟ್ಸ್ದು ಟಾಲರೆನ್ಸು ಚೆನ್ನಾಗಿರುತ್ತೆ ಆ್ಯಂಡ್ ರೆಸ್ಪಾನ್ಸಸ್ ಆರ್ ಆಲ್ಸೋ ವೆರಿ ಗುಡ್ ಈ ಒಂದು ನ್ಯೂವರ್ ಟ್ರೀಟ್ಮೆಂಟ್ಸಲ್ಲಿ ಇವಾಗ. ಸೊ ಒಂದು ಮಾತಂತಂದರೆ ಯಾವುದೇ ಸ್ಟೇಜಲ್ಲಿ ಇದ್ರೂ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ನಾವು ಮಾಡಬಹುದು. ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಆಗಲಿ, ಅವ್ರದ್ದು ಅನ್ನನಾಳದ ಪ್ರಾಬ್ಲಮ್ ಆಗಲಿ, ಬೇರೆ ಏನಾದ್ರೂ ಅಡ್ರೆಸ್ ಮಾಡಬಹುದು. ಸೊ ಅವರು ಹೆದರ್ದಿರ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟನ್ನು ತಗೊಳ್ಳೋದು ಮುಖ್ಯ ಆಗುತ್ತೆ. ಸೊ ನಾವು ಅರ್ಲಿ ಸ್ಟೇಜ್ ಆಗಲಿ ಅಥವಾ ಅಡ್ವಾನ್ಸ್ ಸ್ಟೇಜ್ ಆಗಲಿ ಯಾವುದೇ ಸ್ಟೇಜಲ್ಲಿ ಇದ್ರೂ ನಾವು ಆನ್ ಟೈಮ್ ಅಟ್ಲೀಸ್ಟ್ ಹಾಸ್ಪಿಟಲ್ಗೆ ಬಂದು ತೋರಿಸಿ, ಹೆದರಬೇಡಿ. ರೇಡಿಯೇಷನ್ ಆಗಲಿ, ಕೀಮೋ ಆಗಲಿ, ಸೈಡ್ ಎಫೆಕ್ಟ್ಸ್ ಅಷ್ಟು ಅವರು ಆ ಥರ ಭಯ ಪಡೋ ಅಂಥದ್ದು ಇರೋದಿಲ್ಲ. ಅವರು ತಡಿಬೋದು. ಆ ಥರ ಇದು ಬರೋದು, ಕೆಲವರಿಗೆ ಅದು ತುಂಬ ಉರಿಯುತ್ತೆ, ಶಾಕ್ ಆಗುತ್ತೆ, ಆ ಥರ ಎಲ್ಲ ಒಂದು ಯೋಚನೆಗಳಿರುತ್ತೆ. ಆ ಥರದ್ದು ಏನೂ ಇರೋದಿಲ್ಲ. ಸೊ ಹೆದರ್ದಿರ ನೀವು ಧೈರ್ಯದಿಂದ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾವುದೇ ಈ ಥರ ನಿಮ್ಮದು ಎಕ್ಸೆಸಿವ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಇಲ್ಲ ಅಂತಂದರೆ ಏನಾದರೂ ತುಂಬ ತಿನ್ನಲಿಕ್ಕೆ ಪ್ರೋಗ್ರೆಸಿವ್ ಡಿಸ್ಫೇಜಿಯಾ ಅಂತ ಕರಿತೀವಿ, ಅಂತಂದರೆ ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಡ್ರೈ ಫ್ರೂಟ್ಸ್ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಏನಾದರೂ ನಾರ್ಮಲ್ ಆಗಿ ನೀವು ಊಟ ತಿಂಡಿ ಮಾಡುವಾಗ ಕಷ್ಟ ಆಗ್ತಾ ಇದೆ, ಆ ಥರ ಏನಾದರೂ ಇದ್ದರೆ ಖಂಡಿತವಾಗ್ಲಿ ಹೋಗಿ ತೋರಿಸ್ಕೊಳ್ಳಿ. ಅದನ್ನು ಅದಕ್ಕೆ ಏನು ಬೇಕೋ ಎಂಡೋಸ್ಕೋಪಿ ಆ ಥರ ಎಲ್ಲ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಕ್ಯಾನ್ಸರ್ ಇರುತ್ತೆ ಅಂತಲ್ಲ, ಬಟ್ ಅಟ್ಲೀಸ್ಟ್ ಅದನ್ನು ಮಾಡಿಸ್ಕೊಂಡಾಗ ಆ ಥರ ಏನಾದರೂ ಇದ್ರೂ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದು ಯಾವಾಗಲೂ ಬೆಟರ್ ಇರುತ್ತೆ ಅಂತ. ಸೊ ಮೇಡಮ್ ಹೇಳಿರೋ ಪ್ರಕಾರ ಸೊ ಈ ಒಂದು ಅವೇರ್ನೆಸ್ ಇರಬೇಕು, ಈ ಒಂದು ಎಚ್ಚರಿಕೆ ಇರಲಿ. ಜಸ್ಟ್ ದಟ್ ಏನಾದರೂ ಸಿಂಪ್ಟಮ್ಸ್ ಇದ್ದರೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸ್, ಇನ್ ಕೇಸ್ ಅನ್ಫಾರ್ಚುನೇಟಾಗಿ ಏನಾದರೂ ಈ ಥರದ್ದು ಕ್ಯಾನ್ಸರ್ದು ಲಕ್ಷಣ ಇದ್ರೂ ಅರ್ಲಿ ಡಿಟೆಕ್ಷನಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲ ಪೇಷಂಟ್ಸಲ್ಲೂ ಕ್ಯೂರ್ ಆಗೋಗುತ್ತೆ. ಸೊ ಭಯ ಬೇಡ, ಒಂದು ಎಚ್ಚರಿಕೆ ಒಂದು ಇರಬೇಕು ಅಷ್ಟೇ. ಸೊ ಈ ಒಂದು ವಿಡಿಯೋಯಿಂದ ಆ ಒಂದು ಮಾಹಿತಿ ಕೊಟ್ಟಿದ್ದೇವೆ ಅನ್ಕೋತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು.